ಹಸಮಣೆ ಏರಿದ ಕೇವಲ 11 ತಿಂಗಳಲ್ಲೇ ಆಕೆ ಹೆಣವಾಗಿ ಹೋಗ್ತಾಳೆ. ಆರಂಭದಲ್ಲಿ ಯಾಕೆ ಹಿಂಗಾಯ್ತು ಅಂತ ಇನ್ನು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಆ ಗಂಡ ತನಿಖೆಯ ಹಾದಿ ತಪ್ಪಿಸುವ ಪ್ರಯತ್ನವನ್ನ ಪಡ್ತಾನೆ. ತನಗೆ ಗೊತ್ತಿದ್ದಂತಹ ವಿದ್ಯೆಯನ್ನ ಹೆಂಡತಿಯ ಸಾವಿಗೆ ಪ್ರಯೋಗ ಮಾಡಿದ್ದಾನೆ. ಹಲವಾರು ತಿಂಗಳಾದ ನಂತರ ಈಗ ಪೊಲೀಸರ ಬಲೆಗೆ ಆತ ಸಿಕ್ಕಾಕೊಂಡಿದ್ದಾನೆ. ಡಾಕ್ಟರ್ ಕೃತಿಕಾ ಎಲ್ಲವೂ ಕೂಡ ಅಂದ್ಕೊಂಡಂಗೆ ಅಚ್ಚುಕಟ್ಟಾಗಿ ನೆರವೇರಿದ್ರೆ ಇವತ್ತು ಅದ್ಭುತವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು ಇಬ್ರು ಕೂಡ. ಡಾಕ್ಟರ್ ಕೃತಿಕಾ ರೆಡ್ಡಿ ಡೆಡ್ಲಿಯ ಮರ್ಡರ್ ಮಿಸ್ಟ್ರಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಡಾಕ್ಟರ್ ಫ್ಯಾಮಿಲಿಯಲ್ಲಿ ನಿಗೂಢ ಕೊಲೆ ಕೇಸ್ನ ಪತ್ತೆ ಹೇಗಾಯ್ತು, ಜೀವ ಉಳಿಸುವ ಡಾಕ್ಟರ್ ಜೀವವನ್ನ ಬಲಿ ಪಡೆದಂತಹ ಸ್ಟೋರಿ ನಿಮ್ಮ ಮುಂದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ, ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ. ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಗಂಡ ಅನಿಸ್ಕೊಂಡಂತಹ ಡಾಕ್ಟರ್ ತನಗೆ ಗೊತ್ತಿದ್ದಂತಹ ವಿದ್ಯೆಯನ್ನ ಆಕೆಯನ್ನ ಜೀವ ತೆಗೆಯೋಕ್ ಬಳಸಿದ್ದಾನೆ. ವೈದ್ಯೋ ನಾರಾಯಣ ಹರಿ ಅಂತಾರೆ, ಆದ್ರೆ ಆ ವೈದ್ಯ ಮಾಡಿದ್ದು ಮಾತ್ರ ಇಂತಹ ಕಿತಾಪತಿ ಕೆಲಸವನ್ನ. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಂದಿದ್ದಾನೆ. ಏನೂ ಆಗಿಲ್ಲ, ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ತನಕ ವರ್ತಿಸ್ತಾ ಇದ್ದ. ಈಗ ಆರಂಭದಲ್ಲಿ ಕಾಯಿಲೆಯ ನೆಪವನ್ನ ಕೊಟ್ಟಿದ್ದ, ಬಟ್ ಈಗ ಕೃತಿಕಾ ರೆಡ್ಡಿಯ ತಂದೆ ತಾಯಂದ್ರು ಬೇರೆದ್ದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಕಿರುಕುಳ ಕೊಡ್ತಾ ಇದ್ದ, ಬೇರೆ ಹೆಂಗಸಿನ ಸಹವಾಸಕ್ಕೆ ಈ ಮಹೇಂದ್ರ ರೆಡ್ಡಿ, ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಳ್ದಿದ್ದ ಅಂತ ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ತನಗೆ ತಿಳಿದಂತಹ ವಿದ್ಯೆಯನ್ನ ಈತ ಬಳಸಿದ್ದು ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ, ಅರವಳಿಕೆಯನ್ನ. ಈಗ ಅನಸ್ತೇಶಿಯಾ ಡೋಸನ್ನ ಜಾಸ್ತಿ ಕೊಟ್ಟು ಹೆಂಡತಿಯ ಜೀವವನ್ನೇ ತೆಗೆದಿದ್ದ. ಈಗ ಆಕೆಯ ತಂದೆ ತಾಯಿ ಕೂಡ ಆರಂಭದಲ್ಲಿ ಆಕೆಗಿದ್ದಂತಹ ಕಾಯಿಲೆಯನ್ನ ಬಚ್ಚಿಟ್ಟು ಮದುವೆ ಮಾಡಿದ್ರು ಅಂತ ಈಗ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾನೆ. ಇವೆಲ್ಲವೂ ತನಿಖೆ ಆಗಲಿ, ತನಿಖೆಯ ನಂತರ ಗೊತ್ತಾಗುತ್ತೆ. ಆದ್ರೆ ಅನಸ್ತೇಶಿಯಾ ಡೋಸನ್ನ ಜಾಸ್ತಿ ಕೊಟ್ಟು ಕೊಲೆ ಮಾಡಿ ತನಗೇನೂ ಆಗೇ ಇಲ್ಲ, ತನಗೇನೂ ಗೊತ್ತೇ ಇಲ್ಲ ಅಂತ ಮುಚ್ಚಾಕುವ ಪ್ರಯತ್ನ ಮಾಡಿದ್ದಾಳೆ.